ಏನು ಇವತ್ತು ಇಷ್ಟೊಂದು ಜೋಶಲ್ಲಿ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಸಂಡೇ. ಆಮೇಲೆ ಚಿಕ್ಕ ಮಕ್ಳಿಗೂ ಕೂಡ ಮಾಡ್ಕೊಡ್ಬೋದು ಇದನ್ನು. ಇವಾಗೆಲ್ಲ ಪೇರೆಂಟ್ಸ್ ಯಾವ ಥರ ಅಂದರೆ ಓಡಿ ತಿಂದು ಅಂತ. ಆವಾಗ ನಮ್ಮಮ್ಮ ಹಂಗಲ್ಲ, ಮಾಡಿದ್ದೀನಿ ತಿಂದು ಅಂತ. ಇದೇನಂದರೆ ಗೋಧಿ ಹಿಟ್ಟು. ಸಾಕಾಗಿದೆ. ಬಾಯ್ ಬಾಯ್. ವಾಟ್ಸಪ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಇವತ್ತು ಇಷ್ಟೊಂದು ಜೋಶಲ್ಲಿ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಸಂಡೇ, ಅದಕ್ಕೆ ನಾಳೆ ಮಂಡೇ ಅದನ್ನು ನೆನಪು ಮಾಡಿಕೊಂಡ್ರೆ ಇರೋ ಜೋಶು ಹೋಗ್ಬಿಡುತ್ತೆ. ಬಟ್ ಇವತ್ತು ಸಂಡೇ, ಅಟ್ಲೀಸ್ಟ್ ಈ ದಿನನಾದರೂ ಆರಾಮಾಗಿ ಮನೇಲಿ ಕಳೆಯೋಣ. ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಣ. ಇವತ್ತು ನಾನು ನನ್ನ ಚಾನಲಲ್ಲಿ ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ತುಂಬ ಹೆಲ್ದಿ, ಕ್ವಿಕ್ಕಾಗಿ ಮಾಡ್ಬೋದು. ನಾನು ಆಫೀಸಿಂದ ಬಂದ ತಕ್ಷಣ ಏನಾದರೂ ತಿನ್ಬೇಕು ಅನ್ಸಿದ್ರೆ ಈ ರೆಸಿಪಿ ಮಾಡ್ತೀನಿ. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಮಾಡ್ತೀನಿ. ಬಟ್ ಇವತ್ತು ಸಂಡೇ ಯಾಕೆ ಈ ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ, ಆಲ್ರೆಡಿ ತುಂಬ ಲೇಟಾಗಿ ಹೋಗಿದೆ. ಇವಾಗ ಬೇರೆದು ಏನೂ ಮಾಡೋಕ್ಕೆ ನನಗೆ ತಲೆಗೆ ಬರ್ತಾ ಇಲ್ಲ. ಅದಕ್ಕೆ ಇವತ್ತು ಪ್ಯಾನ್ ಕೇಕೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದು ತುಂಬ ಹೆಲ್ದಿ, ಸೊ ಏನಾಗಲ್ಲ, ತಿನ್ಬೋದು. ಆ್ಯಂಡ್ ನನಗೂ ಪರ್ಸನಲಾಗಿ ತುಂಬ ಇಷ್ಟ ಕೂಡ ಈ ರೆಸಿಪಿ. ಬನ್ನಿ ಬೇಗ ಮಾಡೋಣ. ಈ ಪ್ಯಾನ್ ಕೇಕ್ ಮಾಡೋಕ್ಕೆ ಫಸ್ಟು ಮೇನಾಗಿ ಬೇಕಾಗಿರೋದೆ ಆ್ಯಪಲ್. ಯಾಕಂದರೆ ಇದು ಆ್ಯಪಲ್ ಪ್ಯಾನ್ ಕೇಕ್ ಅಲ್ವಾ, ಅದಕ್ಕೆ. ಸೊ ನಾನು ಇಷ್ಟು ಆ್ಯಪಲ್ನ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿ, 2-3 ಜನ ಆ ಥರ ನೋಡಿ ನಿಮ್ಗೆ ಎಷ್ಟು ಆ್ಯಪಲ್ ಬೇಕು ಅಂತ ನೋಡ್ಕೊಂಡು ನೀವು ತೊಗೋಬೋದು, ಆಯಿತಾ. ಫಸ್ಟು ಇದನ್ನು ರುಬ್ಕೋಬೇಕು. ಆ್ಯಪಲ್ನ ರುಬ್ಬಿಡೋಣ. ಫಸ್ಟು ಆ್ಯಪಲ್ನ ರುಬ್ಬಿ, ನನಗಿಷ್ಟು ಸಾಕು ಅನಿಸುತ್ತೆ. ನೀವು ನೋಡಿ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಆ್ಯಪಲ್ ಹಾಕಿದ್ಮೇಲೆ ಸ್ವಲ್ಪ ಬಟರ್ ಹಾಕ್ಕೊಳ್ಳಿ. ಬಟರ್ ಅಥವಾ ತುಪ್ಪನೂ ಯೂಸ್ ಮಾಡ್ಬೋದು. ನಾನು ಬಟರ್ ಹಾಕ್ಕೊಂಡಿದ್ದೀನಿ. ಬಟರ್ ಹಾಕಿ ಆದಮೇಲೆ ಒಂದು ಎಗ್ ಹಾಕಬೇಕು. ಇದಕ್ಕೆ ಎಗ್ ಹಾಕ್ಕೊಂಡು, ಎಗ್ ಹಾಕಿದ್ಮೇಲೆ ಈ ಥರ ಇರುತ್ತೆ ಇದು. ಇದನ್ನು ಇವಾಗ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಈ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೀವೇ ನೋಡಿ ಯಾವ ಥರ ಬಂದಿದೆ ಅಂತ. ತುಂಬ ಜನ ಇದನ್ನು ಓಟ್ಸ್ ಮತ್ತು ಬನಾನಾ ಎಲ್ಲ ಹಾಕಿ ಮಾಡ್ತಾರೆ. ಬಟ್ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಪ್ಯಾನ್ ಕೇಕ್ನ. ಆಮೇಲೆ ಚಿಕ್ಕ ಮಕ್ಳಿಗೂ ಕೂಡ ಮಾಡ್ಕೊಡ್ಬೋದು ಇದನ್ನು. ಇವಾಗೆಲ್ಲ ಪೇರೆಂಟ್ಸ್ ಯಾವ ಥರ ಅಂದರೆ, ಮಕ್ಕಳಿಗೆಲ್ಲ ಫುಲ್ ಫ್ಯಾನ್ಸಿ ಬಾಕ್ಸು, ಫ್ಯಾನ್ಸಿ ಲಂಚ್ ಬಾಕ್ಸು, ಫ್ಯಾನ್ಸಿ ಬ್ರೇಕ್ಫಾಸ್ಟು ಈ ಥರ. ನಮ್ಮಮ್ಮ ಅವರೆಲ್ಲ ಆವಾಗ ಅವಲಕ್ಕಿ, ಉಪ್ಪಿಟ್ಟು, ಶನಿವಾರ ಆದರೆ ಮ್ಯಾಗಿ. ನನಗೆ ಗೊತ್ತಿರೋ ಮ್ಯಾಗಿನೇ, ಶನಿವಾರ ಬಂದರೆ ಸಾಕು ಮ್ಯಾಗಿ. ಬಟ್ ಇವಾಗೆಲ್ಲ ಪೇರೆಂಟ್ಸ್ ಆ ಥರ ಇಲ್ಲ. ಫುಲ್ ಫ್ಯಾನ್ಸಿ ಐಟಮ್ಸ್ ಮಾಡ್ಕೊಡ್ತಾರೆ ಮಕ್ಳಿಗೆ, ಅದು ನೋಡಿ ತಿಂದು ಅಂತ. ಆವಾಗ ನಮ್ಮಮ್ಮ ಹಂಗಲ್ಲ, ಮಾಡಿದ್ದೀನಿ ತಿಂದು ಅಂತ. ಇದೇನಂದರೆ ಗೋಧಿ ಹಿಟ್ಟು. ನಿಮಗೆ ಎಷ್ಟು ಬೇಕು ಅಂತ ನೋಡಿ ಕ್ವಾಂಟಿಟಿ ಹಾಕ್ಕೊಳ್ಳಿ. ನಾನಿವಾಗ ಮಿಕ್ಸ್ ಮಾಡ್ತಿದ್ದೇನಲ್ಲ, ಸ್ವಲ್ಪ ತಿಕ್ಕಾಗೆ ಇರಬೇಕು ಇದು. ತುಂಬ ತೆಳ್ಳಗೆ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಯಾಕಂದರೆ ಇದನ್ನ ದೋಸೆ ಥರ ನಾವು ಈ ಥರ ಸ್ಪ್ರೆಡ್ ಮಾಡೋದು ಆ ಥರ ಎಲ್ಲ ಏನು ಮಾಡಲ್ಲ. ಸೊ ಇದನ್ನು ತುಂಬ, ನಿಮಗೆ ಏನಾದ್ರೂ ಇದು ತುಂಬ ತಿಕ್ಕಾಯಿತು, ತುಂಬ ಈ ಥರ ಹಾಕೋಕ್ಕೆ ಬರ್ತಾಯಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಹಾಲು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಬ್ಯಾಟರ್ ಥರ ಆಗುತ್ತೆ. ಬಟ್ ಕಂಪ್ಲೀಟಾಗಿ ದೋಸೆ ಬ್ಯಾಟರ್ ಥರ ಆಗಬಾರ್ದು. ಯಾಕಂದರೆ ನಾವು ಇದನ್ನೇನು ಸ್ಪ್ರೆಡ್ ಮಾಡಲ್ಲ. ನಾನು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಮಿಲ್ಕ್. ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಸ್ವಲ್ಪ ಹಾಕ್ಕೊಳ್ಳಿ. ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಹಂಚು ಇವಾಗ ತುಂಬ ಚೆನ್ನಾಗಿ ಕಾದಿದೆ. ಎಣ್ಣೆ ಕೂಡ ಹಾಕೋಬೋದು, ನಾವು ಬಟರ್ ಕೂಡ ಯೂಸ್ ಮಾಡ್ಬೋದು. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡೋಂಥ ರೆಸಿಪಿ ಇದು. ನೀವೇ ನೋಡ್ತಿರ್ಬೋದು. ನನ್ನ ಸ್ವೀಟ್ ಜಾಸ್ತಿ ಬೇಕು ಇನ್ನು ಅನ್ನೋರು
ಶುಗರ್ ಪೌಡರ್ ಅಥವಾ ಹನಿ ಕೂಡ ಯೂಸ್ ಮಾಡ್ಬೋದು. ಶುಗರ್ಗಿಂತ ಹನಿನೇ ಸ್ವಲ್ಪ ಬೆಟರ್ ಅನಿಸುತ್ತೆ. ಸೊ ನಾನು ಹನಿ ಯೂಸ್ ಮಾಡಿಕೊಂಡು ತಿಂತೀನಿ. ಬನ್ನಿ ಟೇಸ್ಟ್ ಮಾಡೋಣ. ಇದು ಈ ಥರ ಇದೆ. ನಾನು ಆಫೀಸಿಂದ ಬಂದಾಗ ಸಂಜೆ ಎಲ್ಲ ಸ್ವಲ್ಪ ಟಯರ್ಡ್ ಆಗಿರುತ್ತಲ್ಲ, ಟೈಮ್ ಇರಲ್ಲ, ಬೇಗ ಏನಾದರೂ ಬೇಕು ಅಂದರೆ ಸೊ ಈ ರೆಸಿಪಿನ ಮಾಡ್ಕೊಂಡು ತಿಂತೀನಿ. ಸಾಕಾಗಿದೆ. ನೋಡಿದ್ರಲ್ಲ ಪ್ಯಾನ್ ಕೇಕ್ ಹೆಂಗಿತ್ತು ಅಂತ, ಎಷ್ಟು ಟೇಸ್ಟಿಯಾಗಿತ್ತು. ನೀವು ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಂಗಿತ್ತು ಅಂತ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲೇ ಬೆಲ್ ಬಟನ್ ಇದೆ ನೋಡಿ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ಥರ ಹೊಸ ರೆಸಿಪೀಸ್ ಜೊತೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.